ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ನನ್ನ ಎಲ್ಲ ಪ್ರೀತಿಯ ಜನರಿಗೆ ಒಂದು ಶುಭ ದಿನವನ್ನು ಕೋರ್ತಾ ಇದ್ದೇನೆ. ಹಾಗಿದ್ರೆ ಇವತ್ತಿನೊಂದು ವಿಡಿಯೋ ಅಂದರೆ ಬಹುಮುಖ್ಯವಾದಂತಹ ಒಂದು ಟಾಪಿಕ್ನ ಬಗ್ಗೆ ಇವತ್ತೊಂದು ಚರ್ಚೆನ ನಡೆಸ್ತಾ ಇದ್ದೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಕೂಡ ಹೇಳ್ತೇನೆ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಸೊ ವೀಕ್ಷಕರೇ, ನಿಮ್ಮ ಒಂದು ದೇಹದಲ್ಲಿ ರಕ್ತದ ಕೊರತೆ, ಸೊ ನಿಮ್ಮ ಒಂದು ದೇಹದಲ್ಲಿರುವ ರಕ್ತ ಕಣಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ನಿಮ್ಮ ಒಂದು ದೇಹದಲ್ಲಿ ಹಿಮೋಗ್ಲೋಬಿನ್ನ ಕೊರತೆಯ ಚಿಹ್ನೆಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ, ವೈಟ್ ಪ್ಲೇಟ್ಲೆಟ್ಸ್ ಇವೆಲ್ಲವೂ ಕೂಡ ನಿಮಗೆ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತೇ ಇದೆ. ಹಾಗಾಗಿ ಈ ಒಂದು ವೈಟ್ ಸೆಲ್ಸ್ ಅಂದರೆ ವೈಟ್ ಬ್ಲಡ್ ಸೆಲ್ಸ್, ಹಾಗೆ ಈ ಒಂದು ರೆಡ್ ಬ್ಲಡ್ ಸೆಲ್ಸ್ ಏನಿದೆ ಇವುಗಳು ಕೂಡ ನಿಮ್ಮ ಒಂದು ದೇಹದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನೀವು ಇವೆರಡನ್ನೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯ ಒಂದು ಅಭ್ಯಾಸ ಅಂತ ಹೇಳ್ತೀನಿ, ಅಥವಾ ಒಳ್ಳೆಯ ಒಂದು ವ್ಯಾಯಾಮದ ಮೂಲಕ ಆಗಿರಲಿ, ಅಥವಾ ನಿಮ್ಮ ಒಂದು ರಕ್ತ ಕಣಗಳ ಬಗ್ಗೆಯೂ ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿದ್ದು ಅವಶ್ಯಕ ಅಂತ ಹೇಳ್ತೇನೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ತಪ್ಪದೆ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ನಿಮ್ಮ ಒಂದು ದೇಹದಲ್ಲಿ ಹಿಮೋಗ್ಲೋಬಿನ್, ನಿಮಗೆಲ್ರಿಗೂ ಗೊತ್ತಾಯಿದೆ, ಡಾಕ್ಟರ್ಸ್ನ ನೀವು ಮೀಟ್ ಮಾಡಿದಾಗ ಹೇಳಿರ್ತಾರೆ ತುಂಬ ಜನರಿಗೆ ರಕ್ತಹೀನತೆಯ ಬಗ್ಗೆ, ಹಾಗೆ ಈ ಒಂದು ಹಿಮೋಗ್ಲೋಬಿನ್ನ ಕೊರತೆ ಇದೆ ಅಂತ ಹೇಳಿರೋದನ್ನ ನೀವು ಕೇಳಿರ್ತಾರೆ. ಸೊ ಈ ಒಂದು ಹಿಮೋಗ್ಲೋಬಿನ್ನ ಕೊರತೆಯ ಚಿಹ್ನೆಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ನಿಮಗೆ ಹಿಮೋಗ್ಲೋಬಿನ್ ಬಗ್ಗೆ ನಿಮಗೆ ಸರ್ಚ್ ಮಾಡಿದ್ರೇ ಗೊತ್ತಾಗುತ್ತೆ, ಏನು ಅಂತ ತುಂಬ ಜನರಿಗೆ ಗೊತ್ತೇ ಇರುತ್ತೆ, ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಹಿಮೋಗ್ಲೋಬಿನ್ನ ಕೊರತೆಯ ಚಿಹ್ನೆಗಳು ಏನಪ್ಪ ಅಂತ ಅದ್ರ ಬಗ್ಗೆ ನಿಮಗೆ ಅದು ಅವಶ್ಯಕ ಅಲ್ವಾ. ಸೊ ಕೊರತೆ ಆದರೆ ಏನೆಲ್ಲ ನಿಮ್ಮ ಬಾಡಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಈ ಒಂದು ವಿಡಿಯೋನ ತುಂಬ ಎಳೆಯದೆ, ತುಂಬ ಲೆಂದಿಯಾಗಿ ಮಾಡದೆ, ಒಂದು ಚಿಕ್ಕದಾಗಿ ಈ ಒಂದು ವಿಡಿಯೋನ ಬೇಗನೆ ಮುಗಿಸು ಅಂತ ಹೇಳಿ ಈ ಒಂದು ಕೊರತೆಯ ಚಿಹ್ನೆಗಳೇನು ಹಾಗೂ ಅದರ ಪರಿಣಾಮಗಳೇನು ಅದ್ರ ಬಗ್ಗೆ ಕೂಡ ಮಾತ್ರ ಮಾತಾಡ್ತಾ ಇದ್ದೇನೆ. ಹಾಗಾಗಿ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಲೈಕ್ ಮಾಡದಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಬಿಕಾಸ್ ನಿಮ್ಮ ಒಂದು ಕಮೆಂಟ್ ಆಗಿರಲಿ, ನಿಮ್ಮ ಒಂದು ಲೈಕ್ ಆಗಿರಲಿ, ನಿಮ್ಮ ಒಂದು ಶೇರ್ ಆಗಿರಲಿ ನನಗೆ ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಈ ಒಂದು ವಿಷಯಗಳನ್ನ ಮಾಡಿ ಅಂತ ಹೇಳ್ತೇನೆ. ಸೊ ನಿಮ್ಮ ಒಂದು ದೇಹದಲ್ಲಿ ಹಿಮೋಗ್ಲೋಬಿನ್ನ ಕೊರತೆ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಕಾಣಿಸಿಕೊಳ್ಳೋದು ಏನಂತ ಹೇಳಿದ್ರೆ ಈ ಒಂದು ವಸಡಿನ ಸಮಸ್ಯೆ. ಓಕೆನಾ, ಈ ಒಂದು ವಸಡಲ್ಲಿ, ನಿಮ್ಮ ಒಂದು ಹಲ್ಲಿನ ವಸಡಿನಲ್ಲಿ ನಿಮಗೆ ಒಂದು ಸಮಸ್ಯೆ ಬರುತ್ತೆ ಅಲ್ವಾ. ಸೊ ಇದು ನಿಮ್ಮ ಒಂದು ಅದನ್ನು ಒಂದು ಹಲ್ಲಿಂದ ಬಿಟ್ಟಿರೋದಾಗಲಿ, ಅಥವಾ ನೋವು ಕಾಣಿಸ್ಕೊಳ್ಳೋದಾಗಲಿ, ಅಥವಾ ಉರಿಯೂತವಾಗಲಿ, ಇವುಗಳು ನಿಮ್ಮ ವಸಡಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ನಿಮ್ಮ ಹಲ್ಲಿಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗಿರಲಿ ಇರುವುದಿಲ್ಲ. ಹಾಗಾಗಿ ನೀವೇನು ಮಾಡ್ತೀರಾ, ಇದು ಏನಪ್ಪ ಅಂತ ಹೇಳಿ ನೀವು ಡೆಂಟಿಸ್ಟ್ ಹತ್ರ ತೋರಿಸ್ತೀರಾ. ವಸಡಿನಲ್ಲಿ ಏನೇ ಸಮಸ್ಯೆ ಬಂದರೂ ನೀವೇನು ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಹೋಗಿ ನೀವು ಡೆಂಟಿಸ್ಟಿಗೆ ತೋರಿಸ್ಬಿಡ್ತೀರಾ ಅಲ್ವಾ. ಸೊ ಡೆಂಟಿಸ್ಟಿಗೆ ತೋರಿಸಿ ಕೂಡ ನಿಮಗೆ ಇದು ಸರಿಯಾಗಲಿಲ್ಲ ಅಂದರೆ ಈ ಒಂದು ವಸಡಿನ ಸಮಸ್ಯೆ ಏನಾಗಿರ್ಬೋದು ಅಂದರೆ ಈ ಒಂದು ಹಿಮೋಗ್ಲೋಬಿನ್ನ ಕೊರತೆ ಆಗಿರ್ಬೋದು. ಸೊ ಹಿಮೋಗ್ಲೋಬಿನ್ ಕಡಿಮೆ ಆಗೋದ್ರಿಂದ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಓಕೆನಾ. ಸೊ ನಿಮಗೆ ಗೊತ್ತೇ ಇದೆ, ಈ ಒಂದು ವೈಟ್ ಬ್ಲಡ್ ಸೆಲ್ಸ್ ಹಾಗೂ ಈ ಒಂದು ರೆಡ್ ಬ್ಲಡ್ ಸೆಲ್ಸ್ನ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ. ಸೊ ಇವು ಎರಡೂ ಕೂಡ ನಿಮ್ಮ ಒಂದು ದೇಹದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಕೂಡ ಏರುಪೇರಾದರೂ ಕೂಡ ನಿಮ್ಮ ದೇಹಕ್ಕೆ ಇದು ಅಪಾಯಕಾರಿ ಅಂತ ಹೇಳ್ತೇನೆ. ಸೊ ಈ ಒಂದು ಹಿಮೋಗ್ಲೋಬಿನ್ ಕಡಿಮೆ ಆಗೋದ್ರಿಂದ ನಿಮ್ಮ ದೇಹದಲ್ಲಿ ಏನು ಕಾಣಿಸಿಕೊಳ್ಳುತ್ತೆ, ಮೊದಲಾಗಿ ನಿಮ್ಮಲ್ಲಿ ನೀವೇನು ಭಾವಿಸಬೇಕಾಗುತ್ತೆ, ನಿಮ್ಮ ರಕ್ತದಲ್ಲಿ ಈ ಒಂದು ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನೀವು ಅನ್ಕೋಬೇಕಾಗುತ್ತೆ. ಸೊ ಇದರಿಂದಾಗಿ ಚರ್ಮ ಮತ್ತು ಒಸಡುಗಳು ಸಾಮಾನ್ಯಕ್ಕಿಂತ ಹೆಚ್ಚು ಬೆಳೆಸಿಕೊಂಡಂತೆ ಕಾಣುತ್ತೆ. ಓಕೆನಾ. ಸೊ ನಿಮ್ಮಲ್ಲಿ ರಕ್ತಹೀನತೆ ಅಂತ ಬಂದರೆ ನಿಮಗೆ ಗೊತ್ತೇ ಆಗುತ್ತೆ, ನಿಮ್ಮ ಮುಖ ಎಲ್ಲ ಬಿಳಿಸಿಕೊಂಡಂಗೆ ಇರುತ್ತೆ. ಸೊ ಇದು ಈ ಒಂದು ಕೆಂಪು ರಕ್ತ ಕಣಗಳ ಕೊರತೆ ಆಗಿರ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಆಯಾಸ ಬರೋದಕ್ಕೆ ತುಂಬ ಕಾರಣಗಳಿರುತ್ತೆ. ಆದರೆ ಈ ಒಂದು ಆಯಾಸ ಬಂದ ತಕ್ಷಣ ಇದು ಹಿಮೋಗ್ಲೋಬಿನ್ನ ಕೊರತೆ ಡಾಕ್ಟರ್ ಹೇಳಿದ್ದಾರೆ ಅಂತ ಅನ್ಕೋಬೇಡಿ ಪ್ಲೀಸ್. ಸೊ ಇದು ಹೇಗಪ್ಪ ಅಂತ ಹೇಳಿದ್ರೆ, ಆಯಾಸ ತುಂಬ ರೀತಿಯಲ್ಲಿ ಬರುತ್ತೆ. ಓಕೆನಾ. ಸೊ ನಿಮಗೆಲ್ರಿಗೂ ಗೊತ್ತೇ ಇದೆ, ಏನಾದರೂ ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ರು ಆಯಾಸ ಆಗುತ್ತೆ. ಪ್ರೆಗ್ನೆನ್ಸಿ ಇರೋರಿಗೆ ಈ ಒಂದು ಆಯಾಸ ಆಗುತ್ತೆ, ಹಾಗೆ ಏನಾದರೂ ಕೆಲಸ ಮಾಡಿದ್ರೆ ಆಯಾಸ ಆಗುತ್ತೆ, ಹೀಗೆ ತುಂಬ ವಿಷಯಗಳಲ್ಲೇ ಆಯಾಸ ಆಗುತ್ತೆ. ಆದರೆ ಈ ಒಂದು ಆಯಾಸ ಹೇಗಿರುತ್ತೆ ಅಂತ ಹೇಳಿದ್ರೆ, ದೇಹವು ಸಾಕಷ್ಟು ಆಮ್ಲಜನಕವನ್ನು ಪಡೆಯದೆ ಬಳಲಿಕೆ ಮತ್ತು ದೇಹದ ಶಕ್ತಿಯನ್ನು ಕಡಿಮೆ ಮಾಡುವಾಗೆ ಇರುತ್ತೆ. ಸೊ ತುಂಬ ಯಾನ್ ಮಾಡ್ತೀರಾ, ಅಂದರೆ ತುಂಬ ಈ ಒಂದು ನಿದ್ದೆ ಬರುವ ಫೀಲ್ ನಿಮಗೆ ಬರುತ್ತೆ. ಹಾಗಾಗಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿದ್ದೆ ಮಾಡುವ ಅಂತ ಆಗುತ್ತೆ. ಸೊ ಇವು ಕೂಡ ಈ ರೀತಿಯಲ್ಲಿ ಈ ಒಂದು ಆಯಾಸ ಆಗುತ್ತೆ. ಸೊ ಇವು ಕೂಡ ಒಂದು ಹಿಮೋಗ್ಲೋಬಿನ್ನ ಕೊರತೆಯ ಒಂದು ಲಕ್ಷಣ.
ಇನ್ನು ಉಸಿರಾಟದ ತೊಂದರೆ ತುಂಬ ಕಾರಣಗಳಿಂದ ಬರುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬಂದರೆ ನೀವು ಇದರಲ್ಲಿ ಒಂದು ಅಂದಾಜು ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಉಸಿರಾಟದ ತೊಂದರೆ ದೇಹವು ಶ್ವಾಸಕೋಶಗಳಿಗೆ ಸಾಕಷ್ಟು ಆಮ್ಲಜನಕವನ್ನು ತಲುಪಿಸಲು ಹೆಣಗಾಡುತ್ತದೆ. ಇದರ ಪರಿಣಾಮವಾಗಿ ಉಸಿರಾಟದ ತೊಂದರೆ ಕೂಡ ಉಂಟಾಗುತ್ತೆ. ನಾನು ಅದೇ ಹೇಳಿದೆ, ಆಮ್ಲಜನಕದ ಕೊರತೆ, ಆಯಾಸದಿಂದ ಆಮ್ಲಜನಕ ಬರುವುದಿಲ್ಲ. ಹಾಗಾಗಿ ನಿಮ್ಮ ದೇಹದೊಳಗೆ ಅದು ಯಥೇಚ್ಛವಾಗಿ ಪೂರೈಸಲ್ಪಡುವುದಿಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಉಸಿರಾಟದ ತೊಂದರೆ ಕೂಡ ಕಾಣುತ್ತೆ. ಓಕೆನಾ. ಇನ್ನು ಅನಿಯಮಿತ ಹೃದಯ ಬಡಿತ. ಈ ಒಂದು ಅನಿಯಮಿತ ಹೃದಯ ಬಡಿತ ತುಂಬ ಜನರಿಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಿಮಗೆ ತುಂಬ ಜನರಿಗೆ ಭಯ ಆಗುತ್ತೆ, ಏನೋ ಮನಸ್ಸಲ್ಲಿ ಭಯ ಇಟ್ಕೊಂಡಿರ್ತೀರಾ, ಅಥವಾ ನಾಳೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಕೂಡ ನಿಮ್ಮಲ್ಲಿ ಈ ಒಂದು ಭಯ ಕಾಣಿಸ್ಕೊಳ್ಳುತ್ತೆ. ಅದು ಸಾಮಾನ್ಯ. ಓಕೆನಾ. ಸೊ ಈ ಒಂದು ಭಯ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ನೀವು ತುಂಬ ಹೆದರಿಕೆ ಇರ್ತೀರಾ, ತುಂಬ ಭಯ ಪಡ್ತಾ ಇರ್ತೀರಾ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೃದಯ ಬಡಿತ ಯಥೇಚ್ಛವಾಗಿ ಹೆಚ್ಚಾಗುತ್ತೆ. ಸೊ ಒಂದು ಆರೋಗ್ಯವಂತ ವ್ಯಕ್ತಿಯ ಒಂದು ಹೃದಯ ಬಡಿತ 72 to 78 per minute ಅಂತ ಇರಬೇಕು. ಓಕೆನಾ. ಜಾಸ್ತಿ ಆದರೆ ಎಲ್ಲಾದರೂ ಕಮ್ಮಿ ಆದರೂ ಜಾಸ್ತಿ ಆದರೂ ಇದು ಅಪಾಯಕಾರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅನಿಯಮಿತ ಹೃದಯದ ಬಡಿತ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕಡಿಮೆಯಾದ ಆಮ್ಲಜನಕವನ್ನು ಸರಿದೂಗಿಸಲು ಹೃದಯವು ತುಂಬ ಕಷ್ಟಪಡುತ್ತೆ. ಹಾಗಾಗಿ ತುಂಬ ಶ್ರಮಿಸುತ್ತಿರುತ್ತೆ. ಇದು ವೇಗವಾದ ಅಥವಾ ಅನಿಯಮಿತ ಹೃದಯದ ಬಡಿತಕ್ಕೆ ಕಾರಣವಾಗ್ಬೋದು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಈ ಒಂದು ಹಿಮೋಗ್ಲೋಬಿನ ಕೊರತೆ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇನ್ನು ತಲೆ ಸುತ್ತುವುದು ಎಲ್ರಿಗೂ ಬಂದೇ ಬರುತ್ತೆ. ಸೊ ನಾನು ಈ ಹೇಳೋ ಲಕ್ಷಣಗಳೆಲ್ಲವೂ ಕೂಡ ನಿಮಗೆ ಸಾಮಾನ್ಯವಾಗಿಯೇ ಅನಿಸ್ಬೋದು. ಶುಗರ್ ಇರೋರಿಗೂ ಬರುತ್ತೆ, BP ಇರೋರಿಗೂ ಬರುತ್ತೆ, BP ಹೈ ಆದರೂ ಲೋ ಆದರೂ ಬರುತ್ತೆ. ಇದೆಲ್ಲ ನಿಮಗೆ ಗೊತ್ತೇ ಇರುವ ವಿಚಾರ. ಹಾಗಾಗಿ ನೀವು ಚಿಕ್ಕ ವಿಷಯಗಳಿಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲವೂ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ತಲೆ ಸುತ್ತುವುದು, ಸೊ ಕಡಿಮೆ ಹಿಮೋಗ್ಲೋಬಿನ್ ಮೆದುಳಿಗೆ ರಕ್ತದ ಹರಿವು ಕಡಿಮೆ ಆಗೋದ್ರಿಂದ ತಲೆ ತಿರುಗುವಿಕೆಗೆ ಕಾರಣವಾಗ್ಬೋದು. ನಿಜವಾಗ್ಲೂ ಹೇಗೆ ರಕ್ತದ ಒಂದು ಪೂರೈಕೆ ಕಡಿಮೆ ಆಗುತ್ತೋ, ಅಂದರೆ ಕೆಂಪು ರಕ್ತ ಕಣಗಳು ಕಡಿಮೆ ಆಗುತ್ತಾ ಬರುತ್ತೆ. ಹಾಗಾಗಿ ನಿಮ್ಮ ತಲೆಗೆ ಏನು ಬ್ಲಡ್, ನಿಮ್ಗೆ ಎಲ್ರಿಗೂ ಗೊತ್ತಿದೆ, ತಲೆಗೆ ಹೆಚ್ಚು ಹೋಗಬಾರ್ದು, ಕಮ್ಮಿನೂ ಹೋಗಬಾರ್ದು. ಹೀಗೆ ಇದೊಂದು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಸೆಕೆಂಡ್ಸಿಗೆ ಇದು ಪಾಸ್ ಆಗ್ತಾ ಇರಬೇಕು ಅಂತ ನಿಮಗೆ ಗೊತ್ತೇ ಇದೆ. ಹಾಗಾಗಿ ಇದು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಸೆಕೆಂಡ್ಸಿಗೆ ಪಾಸ್ ಆಗ್ತಾ ಇಲ್ಲ, ಅಥವಾ ಅದರಲ್ಲಿ ಸ್ಲೋ ಮೋಷನ್ ಆಗ್ತಿದೆ, ಅಥವಾ ಅದರಲ್ಲಿ ಸ್ಪೀಡಪ್ ಆಗಿ ಹೋಗ್ತಾ ಇದೆ ಅಂತ ಅಂದರೂ ಕೂಡ ಇದು ಪರಿಣಾಮಕಾರಿಯಾನೇ ಅಂತ ಹೇಳ್ಬೋದು. ಇದು ನಿಮಗೆ ಒಂದು ಅಪಾಯಕಾರಿ ವಿಷಯ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ತಲೆ ಸುತ್ತುವುದಾಗಿರಲಿ ಅಥವಾ ಪಟ್ಟಂತ ಬಿದ್ದೋಗ್ತೀರಾ, ತಲೆ ಸುತ್ತಿದ್ರೆ ಪಟ್ಟಂತ ಬಿದ್ದೋಳು, ಎಲ್ಲರೂ ಕೂಡ ಅಷ್ಟೇ ಪಟ್ಟಂತ ಬಿದ್ದೋಗ್ಬಿಡ್ತಾರೆ, ಅವರಿಗೆ ಕಂಟ್ರೋಲ್ ಇರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಕೂಡ ನಿಮಗೆ ಚಿಕ್ಕದಾಗಿ ತಲೆ ಸುತ್ತಾ ಇದೆ ಅಂತ ಹೇಳಿದ್ರು ಕೂಡ ನೀವು ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇನ್ನು ಒಂದು ವಿಷಯ ಕೂಡ ಹೇಳ್ತೇನೆ, ಏನಪ್ಪ ಅಂತ ಹೇಳಿದ್ರೆ ನೀವು ಎಟ್ ದ ಏಜ್ ಆಫ್ 45 ಇದ್ದೀರಾ ಅಥವಾ 45ಕ್ಕಿಂತ ಮೇಲೆ ಇದ್ದೀರಾ, 50 ಏಜಲ್ಲಿ ಇದ್ದೀರಾ ಅಂತ ಖಂಡಿತವಾಗಲೂ ನೀವು ಆಗಾಗ ಹೋಗಿ ಒಂದು ಶುಗರ್ ಆ್ಯಂಡ್ BP ಟೆಸ್ಟನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೇನೆ. ವೀಕ್ಷಕರೇ, ನೀವು ಯಾರಾದರೂ ಈ ಒಂದು 45 ಅಥವಾ 50 ಏಜಲ್ಲಿ ಇರೋರು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಖಂಡಿತವಾಗಲೂ ನೀವು ಈ ಒಂದು 45 ದಾಟ್ತಾ ಇದ್ದೀರಾ, ಈಗಾಗಲೇ 45 ಅಂತ ಹೇಳೋದಿಲ್ಲ, ಎಲ್ರಿಗೂ ಕೂಡ ಮುಂಚೆನೇ ಬರ್ತಾ ಇದೆ. ಆದರೂ ಕೂಡ ನೀವೊಂದು ಹೆಲ್ದಿ ಲೈಫ್ ಸ್ಟೈಲಲ್ಲೇ ಬಂದಿದ್ದೀರಾ. ಹಾಗಾಗಿ ಈ ಒಂದು ಇಲ್ಲಿ ತನಕ ನನಗೆ ಯಾವುದೇ ಕಾಯಿಲೆಗಳಿಲ್ಲ ಅಂತೇಳಿ ನೀವು ಸುಮ್ಮನೆ ಅಂತೂ ಕೂರಬೇಡಿ. ಈ ಒಂದು ಎಟ್ ದ ಏಜ್ ಆಫ್ 40 ಕಳೆದ್ರೆ ನೋಡಿಬಿಡಿ. ಅದೇ ನಾನು ಹೇಳ್ತೇನೆ, 40 ಕಳೆದ ಮೇಲೆ ನಿಮ್ಮ ಒಂದು ಏಜ್ 40 ತಲುಪ್ತು ಅಂತ ಹೇಳಿದ ಮೇಲೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಇದು ಅನಿವಾರ್ಯ ಅಂತ ಹೇಳ್ತೇನೆ. ಸೊ ಹಾಗಾಗಿ ನಿಮ್ಮ ಒಂದು ಶುಗರ್ ಆಗಿರಲಿ, BP ಆಗಿರಲಿ, ಇದನ್ನ ಚೆಕ್ ಮಾಡ್ಕೊಳ್ಳೋದು ಅವಶ್ಯಕ ಅಂತ ಹೇಳ್ತೇನೆ. ಸುಮ್ಮನೆ ಯಾಕೆ? ಸೊ ಎಲ್ಲಾದರೂ ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈಗಲೇ ಸಾಧ್ಯವಾಗುತ್ತೆ. ಯಾವುದೇ ಥರದ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನು ಮಾಡಬೇಕಂತ ಹೇಳಿದ್ರೆ, ನೀವೊಂದು 40+ ಅಂತ ಆಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗಿ ನಿಮ್ಮ ಒಂದು BP ಆ್ಯಂಡ್ ಶುಗರನ್ನು ಟೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲಾದರೂ ಜಾಸ್ತಿ ಆಗಿದ್ರೆ 400, 500ಗೆ ತಲುಪೋ ಸಾಧ್ಯತೆ ಇಲ್ಲದ್ರೆ ಜನನೇ ಸಿಗೋದಿಲ್ಲ, ಜನನೇ ಬಾಕಿ ಆಗೋದಿಲ್ಲ. ಆದರೂ ಕೂಡ 300 ಎಬೋ ಬಂದರೂ ಕೂಡ ನಿಮ್ಮಲ್ಲಿ ಏನೇನೋ ಆಗುತ್ತೆ. ನಿಮ್ಮ ತಲೆಗೆ ಆಗಿರಲಿ, ನಿಮ್ಮ ಮೈಗೆ ಆಗಿರಲಿ, ತುಂಬ ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇದ್ದರೂ ಕೂಡ ತುಂಬ ಜನ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಹಾಗಾಗಿ ಈ ಒಂದು 40+ ಬಂದುಬಿಟ್ರೇ ಆರೋಗ್ಯನ ನೋಡ್ಕೊಳ್ಳಿ. ಸೊ BP ಆ್ಯಂಡ್ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಬರದೇ ಇರೋ ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲಿ ಇದ್ದೀರಿ ಅಂದರೆ ಅದನ್ನು ಯಥೇಚ್ಛವಾಗಿ ಕಂಟ್ರೋಲ್ ಮಾಡೋಕ್ಕೆ ನೀವೇ ನೋಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಶುಗರ್ ಟ್ಯಾಬ್ಲೆಟ್ಸ್ ಆಗಿರಲಿ, BP ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗೆ ನೋಡ್ಕೊಳ್ಳಿ ಈ ಏರ್ಲಿ ಸ್ಟೇಜಲ್ಲಿ. ಯಾಕಂದರೆ ನೀವು 60+ ಆದರೆ ಖಂಡಿತವಾಗ್ಲೂ ನೀವು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಆಫ್ ಏಕೆ ಅಂತ ಹೇಳಿದ್ರೆ 60+ ಎಲ್ಲರಿಗೂ ಬಂದೇ ಬರುತ್ತೆ. ಹಾಗಾಗಿ 40 ಏಜಲ್ಲಿ ಬರೋದು ಬೇಡ, ಈಗಲಿಂದಲೇ ಯಾಕೆ ಟ್ಯಾಬ್ಲೆಟ್ಸನ್ನು ತಗೊಳ್ತೀರಾ ಅಂತ ಹೇಳ್ತಾ ಇದ್ದೇನೆ. ಓಕೆನಾ. ಸೊ ಬೇಗನೆ ಹೋಗಿ ಶುಗರ್ ಆ್ಯಂಡ್ BP ಟೆಸ್ಟನ್ನು 40+ ಆಗಿದ್ದರೆ ಒಂದು 6 ಮಂತಿಗೆ ಒಂದು ಸಲ ಆದರೂ ಅಥವಾ 3 ಮಂತ್ಸಿಗೆ ಒಂದು ಸಲ ಆದರೂ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ.
ಇನ್ನು ಉಗುರು ಮತ್ತು ಕೂದಲಿನ ಸಮಸ್ಯೆ. ಸೊ ಉಗುರುಗಳು ಮತ್ತು ಕೂದಲುಗಳು ಸಾಕಷ್ಟು ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಪಡೆಯದ ಕಾರಣ ಸುಲಭವಾಗಿ ಉದುರಿ ಹೋಗ್ಬೋದು, ನಷ್ಟಕ್ಕೆ ಕೂಡ ಒಳಗಾಗ್ಬೋದು. ಸೊ ಕೂದಲು ಹೋಗ್ತದೆ ಅಂತ ಹೇಳಿದ್ರೆ ತುಂಬ ಜನ ಅಯ್ಯೋ ನನಗೆ ಕ್ಯಾನ್ಸರ್ ಅಂತ ಹೇಳ್ಬಿಡ್ತಾರೆ. ನಿಜವಾಗ್ಲೂ ನಾನು ತುಂಬ ಜನರನ್ನ ಕೇಳಿದ್ದೇನೆ. ಸೊ ನಾನು ತುಂಬ ನೋಡಿದ್ದೇನೆ, ತುಂಬ ಪೇಷಂಟ್ಸ್ಗಳನ್ನ ನೋಡಿದ್ದೇನೆ. ಎಲ್ಲರೂ ಕೂಡ ಈ ಒಂದು ಕೂದಲು ಹೋಗ್ತಿದೆ ಅಂತ ಹೇಳಿದ್ರೆ ಏನೋ ಭಯ ಆಗ್ಬಿಡ್ತದೆ ಅವರಿಗೆ. ಸೊ ಬೋಳಾಯಿತು ಅಂತ ಹೇಳ್ಬಿಟ್ರೆ ನನ್ನ ಜೊತೆ ಅಯ್ಯೋ ಡಾಕ್ಟರ್ ನನಗೆ ಕ್ಯಾನ್ಸರ್ ಅಂತ ಹೇಳಿ ಬಂದುಬಿಟ್ಟಿದ್ದಾರೆ. ಓಕೆನಾ. ಸೊ ಇದೆಲ್ಲ ಕೂಡ ನೀವು ಹೆದರೋ ಅವಶ್ಯಕತೆನೇ ಇಲ್ಲ. ಓಕೆನಾ. ಸೊ ಇದು ಈ ಒಂದು ಕೂದಲು ಹೋಗೋದು, ಬೋಳಾಗೋದು ಈಗ ಸರ್ವೇ ಸಾಮಾನ್ಯ. ಸೊ ನಿಮ್ಮ ದೇಹವೂ ಕೂಡ ಬಳಲ್ತಾ ಇದೆ, ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಲಕ್ಷಣಗಳು ಬೇರೆ ಕಾಣ್ತಾ ಇವೆ ಮತ್ತು ಕೂದಲು ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ಯಾವುದಾದ್ರೂ ಒಂದು ಸ್ಟೇಜ್ ಆಗಿರ್ಬೋದು. ಈಗಿನ ಒಂದು ಪ್ರೀ ಸ್ಟೇಜ್ ಆಫ್ ಕ್ಯಾನ್ಸರ್ ನಿಮಗೆ ಕಂಡುಹಿಡಲಿಕ್ಕೆ ಆಗೋದೇ ಇಲ್ಲ. ನೀವು ಅಟ್ ದ ಸ್ಟೇಜ್ ಆಫ್ ಸೆಕೆಂಡ್ ಅಥವಾ ಥರ್ಡಲ್ಲೆಲ್ಲ ಕಂಡುಹಿಡಿದು ಬಿಟ್ಟರೆ ನಿಮ್ಮ ಭಾಗ್ಯ ಅಂತಲೇ. ಸೆಕೆಂಡ್ ಅಥವಾ ಫಸ್ಟ್ ಸ್ಟೇಜಲ್ಲಿ ಕಂಡುಹಿಡಿಬಿಟ್ರೆ ನಿಮ್ಮ ಒಂದು ಪುಣ್ಯ ಮಾಡಿದ್ದೀರಾ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಫೋರ್ತ್ ಸ್ಟೇಜಲ್ಲೆಲ್ಲ ಸಿಕ್ಕಿಬಿದ್ರೆ ಖಂಡಿತವಾಗ್ಲೂ ಅದು ಒಂದು ಅಪಾಯಕಾರಿ ಸಿಚುವೇಶನ್ ಅಂತ ಹೇಳಬೇಕು. ಇನ್ನು ದೇವರೇ ಕಾಪಾಡಬೇಕು ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಈ ಒಂದು ಬೋಳು ತಲೆ ಮಾತ್ರ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಸೊ ಇದು ನಿಮ್ಮಲ್ಲಿ ಯಾವುದಾದ್ರೂ ಒಂದು ವಿಟಮಿನ್ನ ಕೊರತೆ ಆಗಿರ್ಬೋದು, ಅಥವಾ ನಿಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ನೀವು ವಾಸಿಸುವ ಪ್ಲೇಸ್ನ ವಾಟರ್ ಆಗಿರ್ಬೋದು, ಇದೇನಾದರೂ ಆಗಿರ್ಬೋದು ಇದಕ್ಕೆ ಕಾರಣ. ಅದು ಬಿಟ್ಟು ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ಯಾವುದೇ ಕಾರಣಗಳು ಲಕ್ಷಣಗಳು ಇಲ್ಲ. ಆದರೂ ಕೂಡ ನಿಮಗೆ ಡೌಟ್ ಇದ್ದರೆ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಬೇಡಿ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ಸೊ MRI ಸ್ಕ್ಯಾನಿಂಗ್ ಮಾಡಿಕೊಂಡು ನಿಮಗೆ ಎಲ್ಲವೂ ಕೂಡ ಫ್ರಮ್ ಬಾಟಮ್ ಟು ಟಾಪ್ ನಿಮಗೆ ಎಲ್ಲವೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೆ ದುಡ್ಡಿದ್ದರೆ. ಆದರೆ ಪಾಪದವರಾಗಿದ್ದರೆ ಖಂಡಿತವಾಗ್ಲೂ ಇವುಗಳನ್ನೆಲ್ಲ ಮಾಡ್ಕೊಂಡಿರೋಕ್ಕೆ ನಿಮಗೆ ಟೈಮೂ ಇಲ್ಲ, ಹಣವೂ ಇಲ್ಲ ಅಲ್ಲ. ಸೊ ನಿಮಗೆ ದುಡಿಲೂ ಬೇಕು, ಹಾಗೆಯೇ ಹಣವೂ ಇಲ್ಲ ಅಲ್ವಾ. ಸೊ ಕೂಡಿಟ ಹಣವನ್ನೆಲ್ಲ ಈ ಒಂದು ಹಾಸ್ಪಿಟ್ಲಿಗೆ ಚೆಲ್ಲೋದಕ್ಕೆ ಆಗೋದಿಲ್ಲ. ಹಾಗಿದ್ದಲ್ಲಿ ಈ ಒಂದು ಬೋಳು ತಲೆ ಆಗ್ತಿದೆ ಅಂತ ಹೇಳಿದ್ರೆ ಅದರ ಒಳ್ಳೆಯ ಒಂದು ಸ್ಕಿನ್ ಆ್ಯಂಡ್ ಈ ಒಂದು ಡರ್ಮಟಾಲಜಿಸ್ಟ್ ಏನು ಚರ್ಮದ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೂಡ ನೀವು ಭೇಟಿಯಾಗಿ ಏನಾದರೂ ಒಂದು ಸೊಲ್ಯೂಷನ್ಸ್ ಇದ್ದರೆ ಅವ್ರನ್ನ ಅದ್ರ ಬಗ್ಗೆ ಕೇಳ್ಕೊಳ್ಳಿ. ಆದರೆ ಅದು ಬಿಟ್ಟು ಕ್ಯಾನ್ಸರ್ ಅಂತೇಳಿ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ಓಕೆನಾ. ಸೊ ತುಂಬ ಪೇಷಂಟ್ಸ್ ಹೀಗೆ ಬರ್ತಾರೆ, ಸೊ ಕೂದಲು ಬೋಳಾಗಿದೆ ಮೇಡಮ್, ನಮಗೆ ಏನಾದರೂ ರೋಗ ಇದೆಯಾ ನೋಡಿ ಅಂತ ಹೇಳಿ. ಸೊ ಇದು ಖಂಡಿತವಾಗ್ಲೂ ತಪ್ಪು ಕಲ್ಪನೆ ಅಂತ ಹೇಳ್ತೇನೆ. ಓಕೆನಾ. ಸೊ ಇದ್ರ ಬಗ್ಗೆ ನೀವು ಬೇಜಾರು ಪಡುವ ಅವಶ್ಯಕತೆ ಇಲ್ಲ. ಇನ್ನು ನಾಲಿಗೆಯಲ್ಲಿ ಸಮಸ್ಯೆ ಕೂಡ ಉಂಟಾಗುತ್ತೆ. ಸೊ ಇವೆಲ್ಲವೂ ಕೂಡ ನಾನು ಹೇಳಿದ ಲಕ್ಷಣಗಳೆಲ್ಲವೂ ಕೂಡ ಒಮ್ಮೆಗೆ ಕಾಣಿಸ್ಕೊಂಡ್ರೆ ಮಾತ್ರ ನೀವು ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ ಈ ಒಂದು ಹಿಮೋಗ್ಲೋಬಿನ್ನ ಬಗ್ಗೆ ಅಂತ ಹೇಳ್ತೇನೆ. ಓಕೆನಾ. ಸೊ ನಾಲಿಗೆಯಲ್ಲಿ ಸಮಸ್ಯೆ, ನಾಲಿಗೆ ಉರಿಯಬಹುದು ಅಥವಾ ನೋಯಬಹುದು, ಇನ್ನು ನೋವು ಬರ್ಬೋದು ಅದರೊಳಗೆ, ಅಥವಾ ಒಂದು ಉರಿಯುತ್ತಾಗುತ್ತೆ, ನಿಮ್ಮ ಒಂದು ನಾಲಿಗೆಯಲ್ಲಿ ಫುಲ್ ಉರಿಯುತ್ತಾಗುತ್ತೆ. ಸೊ ಮತ್ತು ಕೆಲವು ಸಂದರ್ಭಗಳಲ್ಲಿ ನಯವಾಗಿ ಹೊಳೆಯುವಂತೆ ಕಾಣಿಸ್ಬೋದು, ಒಂದು ಶೈನಿಂಗ್ ಬರುತ್ತೆ, ಹಾಗೆ ತುಂಬ ಒಂದು ಇರಿಟೇಷನ್ ಆಗುತ್ತೆ ನಿಮಗೆ ನಾಲಿಗೆಯಲ್ಲಿ. ಹಾಗೆ ಬಂದರೆ ಮಾತ್ರ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ಆಹಾರದ ಅಂಬಲ. ಸೊ ಕಬ್ಬಿಣದ ಕೊರತೆಯಿಂದ ಕೆಲವು ವ್ಯಕ್ತಿಗಳು ಐಸ್ ಅಥವಾ ಆಹಾರೇತರ ವಸ್ತುಗಳನ್ನು ತಿನ್ನಲು ಹಂಬಲಿಸ್ಬೋದು. ಇನ್ನು ಈ ಒಂದು ತಿನ್ನಬೇಕು ಐಸ್ ಆಗಿರುವ ವಸ್ತುಗಳನ್ನು, ಈ ಒಂದು ಅಯನ್ ಕೊರತೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಐಸ್ ವಸ್ತುಗಳನ್ನು ತಿನ್ನಬೇಕು ಅಂತ ಆಗುತ್ತೆ ತುಂಬ. ಈ ಒಂದು ಹಂಬಲ ಬಂದರೆ ಕೂಡ ನೀವು ಎಚ್ಚರ ವಹಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಎದೆ ನೋವು ಕಾಣಿಸ್ಕೊಳ್ಬೋದು ಅಂತ ಹೇಳ್ತೇನೆ. ಓಕೆನಾ. ಸೊ ನಿಮಗೆ ಇದು ಯಥೇಚ್ಛವಾಗಿ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಎದೆ ನೋವು ಫೈನಲ್ ಸ್ಟೇಜಲ್ಲಿ ಬರುತ್ತೆ. ಸೊ ರಕ್ತಹೀನತೆಯ ತೀವ್ರ ಪ್ರಕರಣಗಳು, ಹೃದಯಕ್ಕೆ ಆಮ್ಲಜನಕದ ಪೂರೈಕೆ ಕಡಿಮೆ ಆಗೋದ್ರಿಂದ ಎದೆ ನೋವು ಕೂಡ ಉಂಟಾಗ್ಬೋದು. ಓಕೆನಾ. ಸೊ ಇದೆಲ್ಲ ಗುಣ ಈ ಒಂದು ನಿಮಗೆ ಏನೇ ಕಾಯಿಲೆ ಕೂಡ ಬರ್ತಾಯಿದ್ರು ಅದು ಸ್ಲೈಟ್ಲಿ ನಿಮಗೆ ಅದರ ಒಂದು ನಿಮಗೆ ಯಾವುದೇ ಕಾಯಿಲೆಗಳು ಬಂದರೂ ಕೂಡ ಅದಕ್ಕೆ ನಿಮಗೆ ಮುನ್ಸೂಚನೆ ಏನಿದೆ, ಮುನ್ಸೂಚನೆ ಅಂತಲೇ ಹೇಳ್ಬೋದು, ಒಂದು ಆಗಿ ನಿಮಗೆ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ. ಎದೆ ನೋವು, ಕಾಲು ನೋವು, ಕೈ ಸೆಳೆತ, ಶೋಲ್ಡರ್ ಪೇಯ್ನೋ ಅಥವಾ ತಲೆನೋವು, ತಲೆ ಸುತ್ತೋದು, ವಾಮಿಟೋ, ಏನಾದರೂ ಒಂದು ನಿಮಗೆ ಒಂದು ಚಿಕ್ಕದಾದಂಥ ಲಕ್ಷಣಗಳನ್ನ ತೋರಿಸುತ್ತೆ. ಸೊ ಏನಾದರೂ ಒಂದು ಚಿಕ್ಕದಾದ ಲಕ್ಷಣಗಳನ್ನಾದರೂ ಅದು ತೋರಿಸುತ್ತೆ. ಹಾಗಾಗಿ ನೀವು ಈ ಎಲ್ಲ ಲಕ್ಷಣಗಳು ಒಮ್ಮೆಲೆ ಬಂದರೆ ನೀವು ಚೆಕ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳ್ತೇನೆ. ಸೊ ನಿಮ್ಮ ಪ್ಲೇಟ್ಲೆಟ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಎಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎಲ್ಲದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ಇವತ್ತಿನ ಡೇ ಚೆನ್ನಾಗಿ ಸಂತೋಷವಾಗಿರಿ, ಆದರೆ ಲಕ್ಷಣಗಳ ಬಗ್ಗೆ ತಿಳಿದಿರಿ ಅಂತ ನಾನು ಹೇಳ್ತೇನೆ. ಸೊ ಅದು ಏನು ಡಾಕ್ಟ್ರೆ ಯಾವತ್ತೂ ನೋಡಿದ್ರು ಭಯಪಡಿಸ್ತೀರಾ ಇದನ್ನೆಲ್ಲ ಹೇಳಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಓಕೆನಾ. ಸೊ ಈ ಒಂದು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ನಿಮಗೆ ಏನಾದರೂ ಒಂದು ನಿಮ್ಮ ದೇಹದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಈ ಒಂದು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಮಾತ್ರ ಈ ಒಂದು ವಿಡಿಯೋಗಳನ್ನ ಮಾಡುವ ಉದ್ದೇಶ ನನ್ನದು. ಓಕೆನಾ. ಸೊ ನೀವೆಲ್ಲರೂ ಕೂಡ ಹ್ಯಾಪಿ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ತುಂಬ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಹೆಲ್ತ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಸೊ ಏನೇ ಆದರೂ ನಿಮ್ಮ ಲೈಫಲ್ಲಿ ಹೆಲ್ತ್ ಬಗ್ಗೆ ತುಂಬ ಕೇರ್ ತಗೊಳ್ಳಿ. ಸೊ ನಿಮ್ಮ ಬಾಡಿಲಿ ಏನೇ ಆದರೂ ಅದನ್ನು ನಿಮಗೆ ಬೈ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ನಿಮಗೆ ಪಾಪದವರಾಗಿದ್ದರೆ, ಪುವರ್ ಫ್ಯಾಮಿಲಿ ಆಗಿದ್ದರೆ ಅವ್ರಿಗೆ ತುಂಬಾ ಕಷ್ಟವಾಗುತ್ತೆ. ಏನಾದರೂ ಒಂದು
ಈಗ ತುಂಬ ಫೆಕ್ಷನ್ಸಲ್ಲಿ ಕಾಣ್ತಾ ಇದ್ದೇನೆ ಈ ಒಂದು ಲಿವರ್ ಡ್ಯಾಮೇಜ್ ಆಗುವಂಥದ್ದು. ಸೊ ಇದು ಕೂಡ ನೀವು ಖಂಡಿತವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಒಂದು ವಸ್ತು ಅಂತಲೇ ಹೇಳ್ತೇನೆ. ಓಕೆನಾ. ಸೊ ನಿಮ್ಮ ಆರೋಗ್ಯದ ಬಗ್ಗೆ ಯಥೇಚ್ಛವಾಗಿ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೇನೆ. ಓಕೆನಾ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ಕಮೆಂಟ್ ಮಾಡ್ಬೋದು. ಹಾಗೆ ಏನಾದರೂ ಡೌಟ್ ಇದ್ರೆ ಅದನ್ನು ಕೂಡ ಕೇಳ್ಬೋದು ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತದೆ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.